ಊಟ ಮಾಡಿ. ಆಗೋಲ್ಲ ತಾಯಿ. ಯಾಕೆ? ಪ್ರತಿ ವರ್ಷ ಇದೇ ದಿವಸ ನೀವು ಊಟ ಹಾಕ್ತೀರಾ, ನಾವು ತಿಂತೀವಿ. ಯಾಕೆ ಅಂತ ಕಾರಣ ಕೇಳಿದ್ರೆ ಹೇಳಲ್ಲ ಅಂತೀರಾ. ಇವತ್ತೇನು ವಿಶೇಷ ಅಂತ ಹೇಳಿದ್ರೆ ಊಟ ಮಾಡ್ತೀವಿ. ಇವತ್ತು ನಿಮ್ ಊಟದ ಹಬ್ಬನ, ಇಲ್ಲ ಯಜಮಾನ್ ಊಟದ ಹಬ್ಬನ, ಇಲ್ಲ ನೀವು ಮದುವೆ ಆದ ದಿನ ಹೇಳಿ ತಾಯಿ. ನಿಜವಾಗ್ಲೂ ಇವತ್ತೇನ್ ವಿಶೇಷ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ನಾನ್ ಹೇಳ್ತೀನಿ. 5 ವರ್ಷಗಳ ಹಿಂದೆ ನಾನು ಈ ಹಳ್ಳಿಗೆ ಬಂದಾಗ ಬರೀ 5 ಎಕರೆಗಷ್ಟೇ ಒಡೆಯನಾಗಿದ್ದೆ. ಇವತ್ತು 500 ಎಕರೆಗೆ ಒಡೆಯನಾಗಿದ್ದೀನಿ. ಇದಕ್ಕೆಲ್ಲ ಯಾರ ಕಾರಣ? ಯಜಮಾನ್ರೆ, ಲಾಭ ಬಂದ್ರೆ ಸಾಕು, ಇನ್ನೊಂದ್ ಕಡೆ ಆಸ್ತಿ ಮಾಡೋಣ ಅಂತ ಯೋಚನೆ ಮಾಡೋ ಯಜಮಾನ್ರುಗಳಿರೋ ಈ ಕಾಲದಲ್ಲಿ ದುಡಿಯೋರ್ಗೆ ಅಂತ ಒಂದು ಔತಣ ಏರ್ಪಾಟ್ ಮಾಡಿ ಗಳಿಸಿದ್ದೆಲ್ಲ ನಮಗೆ ಖರ್ಚು ಮಾಡಿ ಕೃತಜ್ಞತೆ ಹೇಳೋದಕ್ಕೆ ಅಂತ ಒಂದ್ ದಿವಸ ಏರ್ಪಾಟ್ ಮಾಡಿದಿರಲ್ಲ. ನಿಮ್ಮಂತ ಅವ್ರು ನೋಡ್ತಾ ಇರೋದು ಇದೇ ಮೊದಲನೇ ಸಲ. ಯಜಮಾನ್ರೆ, ನೀವು ಚೆನ್ನಾಗಿರ್ಬೇಕು. ನೀವು ಅಮ್ಮವರು 100 ಕಾಲ ಚೆನ್ನಾಗಿ ಬಾಳಿ ಬದುಕ್ಬೇಕು. ಯಜಮಾನ್ರೆ, ನಿಮಗೆ ಗೌತಮಿ ಅವರಿಂದ ಫೋನ್ ಬಂದಿದೆ. ಏನ್ ತಾಯಿ ಇದು? ಯಾರೋ ಒಬ್ಬ ಹೆಣ್ಣಿನ ಹೆಸರು ಹೇಳಿದ ಕೂಡ್ಲೇನೆ ಯಜಮಾನ್ರಿಗೆ ಅವಸರವಾಗಿ ಹೊರಟ್ಬಿಟ್ರು. ಯಾರ್ ತಾಯಿ ಗೌತಮಿ? ಅವರ ಪ್ರಾಣ, ಅವರ ಉಸಿರು, ಅವರ ಆತ್ಮ ಎಲ್ಲ ಈ ಗೌತಮಿನೇ. ನಾನಮ್ಮ, ನಿಮ್ಮಣ್ಣ ಹೇಗಿದೆಯಮ್ಮ? ಚೆನ್ನಾಗಿದ್ದೀನಣ್ಣ. ಏನು ವಿಷಯಮ್ಮ? ಇನ್ನೊಂದ್ 6 ತಿಂಗಳಲ್ಲಿ ನಾನು ಓದ್ ಮುಗಿಯತ್ತೆ. ನಾ ಹಳ್ಳಿಗೆ ಬಂದ್ಬಿಡ್ತೀನಣ್ಣ. 15 ವರ್ಷದಿಂದ ನಾನು ಇದಕ್ಕೆ ತಾನೇಮ್ಮ ಕಾಯ್ತಾ ಇದ್ದೆ. ಆ ದೇವರ ದಯೆಯಿಂದ ನನ್ನ ಕನಸೆಲ್ಲ ನನಸಾಗ್ತಾ ಇದೆ. ಈ ಕ್ಷಣದಿಂದ ನನ್ಗೆಲ್ಲ ಯಶಸ್ಸೇ. ಎಕ್ಸಾಮ್ ಮುಗ್ದಿದ ತಕ್ಷಣ ಬಂದ್ಬಿಡ್ತೀನಣ್ಣ. ನಿನ್ನೆ ತಾನೇ ಸ್ಕೂಲಿಗೆ ಸೇರಿಸ್ತಾ ಇದೆ. ಇಷ್ಟು ಬೇಗ? ಅಷ್ಟು ವರ್ಷ ಕಳೆದೋಯ್ತಾ? ಏನಮ್ಮ ನೀವು ಇಷ್ಟೊಂದು ಕೆಮ್ತಾ ಇದ್ರು ಕೆಲಸ ಮಾಡ್ತಾ ಇದ್ರಲ್ಲ, ಮನೆಗೆ ಹೋಗಿ ವಿಶ್ರಾಂತಿ ತಗೋಬಾರ್ದಾ? ಪುಟ್ಟಿ, ಅಮ್ಮನಿಗೆ ಹೇಳಮ್ಮ ನೀನು. ನಾನ್ ವಿಶ್ರಾಂತಿ ತಗೊಂಡ್ರೆ ನನ್ ಮಗನ್ ಯಾರು ಓದಿಸ್ತಾರೆ? ನನ್ ಗಂಡ ಒಬ್ಬ ಸ್ಕೂಲ್ ಮೇಷ್ಟ್ರು. ಅಂತ ಮೇಷ್ಟ್ರ ಮಗನ್ ಓದಿಸ್ತಿದ್ರೆ ಅವ್ರ ಆತ್ಮಕ್ ಶಾಂತಿ ಸಿಗಲ್ಲ. ಸ್ವಲ್ಪ ನನ್ ಮಗನ್ ನೋಡ್ಕೊಳ್ಳಿ. ಮಳೆ ಬರೋ ಹಾಗಿದೆ. ಸ್ಕೂಲ್ಗೆ ಹೋಗಿ ನನ್ ಮಗನ್ ಕರ್ಕೊಂಡ್ ಬರ್ತೀನಿ. ಬಾ ಪುಟ್ಟಿ, ಬಾ. ನೀನ್ಯಾಕಮ್ಮ ಬರಕೋದೆ? ಮಳೆ ಬರೋ ಹಾಗಿತ್ತಲ್ಲಪ್ಪ, ಅದಕ್ಕೆ ಬಂದೆ. ಮಳೆ ಬಂದ್ರೆ ಒಂದ್ ಕಡೆ ನಿಂತಿದ್ದು, ಆಮೇಲೆ ನಾನೇ ಬರ್ತಾ ಇದ್ನಲ್ಲಮ್ಮ. ಬಾ ಹೋಗೋಣ ಬಾ. ಅಯ್ಯೋ, ಮಳೆ ಬಂದೇ ಬಿಡ್ತಲ್ಲ. ಅಮ್ಮ, ಈಗ ನೀನ್ ನೆನೀತಾ ಇದೆಯಲ್ಲಮ್ಮ. ಪರವಾಗಿಲ್ಲಪ್ಪ, ನಾನಿಂದ್ರು ನೀನ್ ನೆನಿಬಾರ್ದು. ನಾವಿಬ್ರು ನೆನೆದಾರಾಗ ಮಾಡ್ತೀನಿ. ನಾನು ಎತ್ಕೊಮ್ಮ. ಈಗ ನಾವಿಬ್ರು ನೆನೆಯೋದಿಲ್ಲ ಅಲ್ವಾ ಅಮ್ಮ? ನೀನ್ ಎಷ್ಟೊಂದು ಬುದ್ಧಿವಂತ ಅಲ್ಲಪ್ಪ. ನೀನ್ ಹೇಗಾದ್ರೂ ಮಾಡಿ ಡಾಕ್ಟರ್ ಓದಿ ಈ ಹಳ್ಳಿ ಜನಕ್ಕೆ ಉಪಕಾರ ಮಾಡ್ಬೇಕು. ಈ ಹಳ್ಳಿಲಿ ಒಬ್ಬ ಒಳ್ಳೆ ಡಾಕ್ಟರ್ ಇಲ್ದೇನೆ ನಿಮ್ಮಪ್ಪ ಸತ್ತೋದ್ರಪ್ಪ. ಅಪ್ಪ ಹೇಗಮ್ಮ ಸತ್ತೋದ್ರು? ಅವ್ರ ಕಿಡ್ನಿ ಕೆಟ್ಟೋಗಿದ್ದಪ್ಪ. ನನ್ ಪ್ರಾಣ ಕೇಳಿದ್ರು ಕೊಟ್ಟು ನಿಮ್ಮಪ್ಪನ ಬದುಕಿಸ್ಕೊತಿದ್ದೆ. ಆದ್ರೆ ಹಣ ಕೇಳಿದ್ರೆ ನಾನು ಎಲ್ಲಿ ಕತ್ತಾರ. ನಮ್ಮ ಅಮ್ಮಂಗೆ ಏನೋ ಆಗಿದೆ, ಮನೇಲಿ ಬಿದ್ಬಿಟ್ರು. ಸ್ವಲ್ಪ ಛತ್ರಿ ಕೊಡಿ ಸರ್. ಏನಾಯ್ತಮ್ಮ ನಿಂಗೆ? ಅಮ್ಮ ಅಮ್ಮ ಮಗು ಬಾಯ್ಲಿ, ಅಲ್ಲಿ ಡಾಕ್ಟರ್ ಶಾಪ್ ಇದೆ. ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸು. ಡಾಕ್ಟ್ರೇ, ನಮ್ ತಾಯಿ ತಲೆ ಹತ್ರ ಇದ್ದಿದ್ ಕೊಡೆ ಹಾರೋಯ್ತು. ಇನ್ನು ಆ ಕೊಡೆ ನಿಮ್ಮ ಅಮ್ಮನಿಗೆ ಅಗತ್ಯ ಇಲ್ಲ ಬಂದು. ನಾನ್ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಅಮ್ಮ ಆಸೆ ಪಟ್ಟಿದ್ರು. ನಾನು ಓದಿದ್ರೆ ನಿನ್ನ ಯಾರು ಓದಿಸ್ತಾರೆ? ಅದಕ್ಕೆ ನಾನು ಕೆಲಸ ಮಾಡಿ ನಿನ್ನ ಓದಿಸ್ತೀನಿ. ನೀನ್ ದೊಡ್ಡ ಡಾಕ್ಟರ್ ಆಗ್ಬೇಕು. ನಾನ್ ನಿನ್ನ ಪಟ್ನಕ್ ಕರ್ಕೊಂಡೋಗಿ ದೊಡ್ಡ ಶಾಲೆಯಲ್ಲಿ ಓದಿಸ್ತೀನಿ. ಏನಂತ್ಯಾ? ಖಂಡಿತವಾಗ್ಲೂ ನಾನ್ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ತೀನಿ ಅಣ್ಣ. ಅಣ್ಣ, ನಾನು ಈ ಸ್ಕೂಲ್ಗೆ ಸೇರಿಸ್ತೀಯ ಅಣ್ಣ? ಯಾಕೆ? ಇಲ್ಲೆಲ್ಲಾ ಮಕ್ಕಳು ಒಂದೇ ತರ ಬಟ್ಟೆ ಹಾಕೊಂಡಿದ್ದಾರೆ. ನಾನು ಆ ತರನೇ ಬಟ್ಟೆ ಹಾಕೊಂಡು ಓದ್ಬೋದಲ್ಲ.
ಅದಕ್ಕೆ ಆಯ್ತಮ್ಮ, ಖಂಡಿತವಾಗ್ಲೂ ನಿನ್ನ ಈ ಸ್ಕೂಲ್ಗೆ ಸೇರಿಸ್ತೀನಿ. ನನ್ ತಂಗಿನ ಈ ಸ್ಕೂಲಿಗೆ ಸೇರಿಸ್ಬೇಕು. ಅದಕ್ಕೇನ್ ಮಾಡ್ಬೇಕು? ಇದು ಕಾರಲ್ಲಿ ಬರೋರು ಓದಂತ ಸ್ಕೂಲು, ನಡ್ಕೊಂಡ್ ಬರೋರು ಓದೋ ಸ್ಕೂಲ್ ಅಲ್ಲ. ಯಾಕೆ ಈ ಸ್ಕೂಲ್ ನಲ್ಲಿ ಕಾರ್ ಇದ್ರೆ ಮಾತ್ರ ಓದಕ್ಕಾಗೋದಾ? ಹಾಗಂತಲ್ಲ, ಅಷ್ಟು ಮಟ್ಟಿಗೆ ಅನುಕೂಲ ಇರ್ಬೇಕು. ನಮ್ಮಂತ ಬಡವರು ಇಂಥ ಸ್ಕೂಲಲ್ಲಿ ಓದಕ್ಕಾಗಲ್ಲ. ಏನೇ ಆಗ್ಲಿ ನನ್ ತಂಗಿ ನಾನು ಇಲ್ಲೇ ಸೇರಿಸ್ತೀನಿ. ಮೊದ್ಲು ಯಾರು ನೋಡ್ಬೇಕು ಹೇಳಿ? ಯಾರನ್ನೂ ನೋಡ್ಬೇಕಾಗಿಲ್ಲ. ಮೊದ್ಲು ಯಾರು 60 ಅಪ್ಲಿಕೇಶನ್ ತಗೋತಾರೋ ಅವ್ರಿಗೆ ಸೀಟ್ ಸಿಕ್ಕೋದು. ಇಲ್ಲಿ ಯಾರು ಶಿಫಾರಸು ನಡೆಯಲ್ಲ. ಫಾರಂ ಯಾವ ಕೊಡ್ತಾರೆ? ಇನ್ನು 2 ದಿನದಲ್ಲಿ. ಹಾಗಾದ್ರೆ ನಾವ್ ಇಲ್ಲೇ ಕಾಯ್ತಾ ಇರ್ತೀವಿ. ಬಾ. ಹೆಸರು ಗೌತಮಿ. ಅಪ್ಲಿಕೇಶನ್ ನಂಬರ್ 1 ಗೌತಮಿ. ನೆಕ್ಸ್ಟ್. ಸರ್, ನನ್ ಫಾರಂ ತಗೊಂಬಿಟ್ಟೆ. ನನ್ ತಂಗಿನ ಸ್ಕೂಲಿಗೆ ಸೇರಿಸ್ಬೇಕು. ಸ್ವಲ್ಪ ಬರ್ತ್ಕೊಡಿ ಸರ್. ಯಾಕೆ ನಿನಗ್ ಬರೆಯಕ್ ಬರಲ್ವಾ? ಸರ್, ನಂಗೆ ಇಂಗ್ಲಿಷು ಬರೆಯಕ್ಕೆ ಓದಕ್ಕೆ ಬರೋದಿಲ್ಲ ಸರ್. ನೀನ್ ಬೇರೆ ಯಾರಿಗೋ ಅಪ್ಲಿಕೇಶನ್ ತಗೋತಿದ್ಯಾ ಅನ್ಕೊಂಡಿದ್ದೆ. ನಿನ್ ತಂಗಿನ ಸೇರ್ಸಕೋ ತಗೊಂಡಿದ್ದು? ಯಾಕೆ ಸರ್, ನನ್ ತಂಗಿನ ಈ ಸ್ಕೂಲಿಗೆ ಸೇರ್ಸಕ್ಕಾಲ್ವಾ? ಸೇರ್ಸ್ಬಹುದು, ಆದ್ರೆ 3,000 ರೂಪಾಯಿ ಫೀಸ್ ಕಟ್ಬೇಕು. 3,000ನ? ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಪಟ್ಟಣದಲ್ಲಿ ಸುಮ್ನೆ ಪಾಠ ಹೇಳ್ಕೊಡೋ ಶಾಲೆನ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಊಟ ಹಾಕಿ ಪಾಠ ಹೇಳ್ಕೊಡೋ ಸ್ಕೂಲು ಇದೆ, ಫ್ರೀ ಆಗಿ ಪಾಠ ಹೇಳ್ಕೊಡೋ ಸ್ಕೂಲುನು ಇದೆ, ಕಾಸು ತಗೊಂಡ್ ಪಾಠ ಹೇಳ್ಕೊಡೋ ಸ್ಕೂಲುನು ಇದೆ. ಆದ್ರೆ ನೀನು ಊಟನೂ ಹಾಕಿ ಪಾಠನೂ ಹೇಳ್ಕೊಡೋ ಸ್ಕೂಲಿಗೆ ಸೇರ್ಸೋದ್ ಬಿಟ್ಬಿಟ್ಟು ನಮ್ಮಂತ ದೊಡ್ಡ ಸ್ಕೂಲಿಗೆ ಬಂದ್ ಸೇರ್ಸೋದಕ್ಕೆ ನಿನ್ ಕೈಲಿ ಆಗೋದಿಲ್ಲಪ್ಪ. ಆಗುತ್ತೆ ಸರ್, ನಂಗೆ 3 ದಿನ ಟೈಮ್ ಕೊಡಿ, ನಾನ್ ದುಡ್ಡು ತಂದು ಕೊಡ್ತೀನಿ. ಆದ್ರೆ ನನ್ ತಂಗಿಗ್ ಮಾತ್ರ ಈ ಸ್ಕೂಲ್ ನಲ್ಲಿ ಸೀಟ್ ಇಲ್ಲ ಅಂತ ಹೇಳ್ಬೇಡಿ ಸರ್. ನಮಸ್ಕಾರ. ಓ ನಮಸ್ಕಾರ. ಏನ್ ವಿಷಯ? ಏನಿಲ್ಲ, ನನ್ನ ಡಾಕ್ಟರ್ಗೆ ನಿಮ್ ಸ್ಕೂಲ್ನಲ್ಲಿ ಒಂದು ಸೀಟ್ ಬೇಕಾಗಿತ್ತು. ಫಾರಮ್ಸ್ ಎಲ್ಲ ಕೊಟ್ಟಾಗೋಯ್ತಲ್ಲ. ಆ ವಿಷಯ ನನಗೆ ಗೊತ್ತೇ ಆಗ್ಲಿಲ್ವೇ? ಸಾರಿ ಸರ್, ನೀವು ತುಂಬಾ ದೊಡ್ಡ ಮನುಷ್ಯರು. ನಮ್ ಶಾಲೆಗೆ ತುಂಬಾ ಡೊನೇಷನ್ ಕೊಟ್ಟಿದ್ದೀರಾ. ಆದ್ರೆ ಅಪ್ಲಿಕೇಶನ್ ನಿಮ್ ಕೈಲಿಲ್ಲ ಅಂದ್ರೆ ನಿಮ್ಗೆ ಈ ಶಾಲೆಯಲ್ಲಿ ಸೀಟ್ ಸಿಕ್ಕೋದು ಬಹಳ ಕಷ್ಟ ಆಗುತ್ತೆ. ಬೈ ಚಾನ್ಸ್ ಯಾವ್ದಾದ್ರು ಹುಡುಗ ನಮ್ ಶಾಲೆ ಬಿಟ್ಟು ಹೋದ್ರೆ ಖಂಡಿತವಾಗ್ಲೂ ಆ ಸೀಟಿನ ನಿಮಗೋಸ್ಕರ ಟ್ರೈ ಮಾಡ್ತೀನಿ ನಾನು. ಸರ್ ನಮಸ್ಕಾರ ಸರ್. ಅಲ್ಲಿ ಹೋಗ್ತಾ ಇದ್ದಾನಲ್ಲ ಸರ್, ಆ ಹುಡುಗನ ಹತ್ರ ಅಪ್ಲಿಕೇಶನ್ ಫಾರ್ಮ್ ಇದೆ. ಅವನಿಗೆ ಫೀಸ್ ಕೊಟ್ಟಕ್ ಆಗೋದಿಲ್ಲ. ಅವನಿಗೆ ತಾವು ಹಣ ಕೊಟ್ರೆ ಆ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಸಿಗಬಹುದು. ಮಗು, ಇಷ್ಟೊಂದು ಹಣನ ನೀನ್ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದೀಯ? ಈ ಹಣ ತಗೊಂಡು ಆ ಅಪ್ಲಿಕೇಶನ್ ಫಾರ್ಮ್ ನಿನ್ ತಂಗಿನ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸಿ ನಾನೇ ಓದಿಸ್ತೀನಿ. ಸರ್, ನೀವ್ ಈ ಅಪ್ಲಿಕೇಶನ್ ಫಾರ್ಮ್ಗೆ ಹಣ ಕೊಡ್ತಾ ಇಲ್ಲ, ನನ್ ತಂಗಿ ಓದ್ಗೆ ಬೆಲೆ ಕಟ್ತಾ ಇದ್ದೀರಾ. ಇಂತ 1000 ನೋಟ್ ಕೊಟ್ರು ನನ್ನಿಂದ ಈ ಫಾರ್ಮ್ ನ ಪಡೆಯಕ್ ಆಗೋದಿಲ್ಲ. ನನ್ ತಂಗಿ ನಾನು ಇದೇ ಸ್ಕೂಲಿಗೆ ಸೇರಿಸ್ತೀನಿ, ಅವಳನ್ನ ನಾನು ಓದಿಸ್ತೀನಿ. ಅದ್ ಸರಿಯಪ್ಪ, ಹಣಕ್ಕೆ ಏನ್ ಮಾಡ್ತೀಯ? ನನ್ ತಂಗಿ ಓದ್ಗೋಸ್ಕರ ನನ್ ಕಿಡ್ನಿ ಬೇಕಾದ್ರೂ ಮಾರ್ತೀನಿ. ಕಿಡ್ನಿ ಮಾರ್ತೀಯ? ಹೌದ್ ಸರ್, ಅದ್ ಸಿಗ್ದೇನೆ ನಮ್ ತಂದೆ ಸತ್ತೋಗ್ಬಿಟ್ರು. ನಾನು ಅದನ್ನ ಮಾರಿದ್ರೆ ನನಗ್ ದುಡ್ಡು ಸಿಗುತ್ತಲ್ವಾ? ಮಗು, ಯಾವಾಗ ನಿನ್ ತಂಗಿ ಓದ್ಗೋಸ್ಕರ ಈ ಸ್ಕೂಲ್ ಅಪ್ಲಿಕೇಶನ್ ಮಾರ್ದೇನೆ ಕಿಡ್ನಿ ಮಾರ್ತೀನಿ ಅಂತ ಹೇಳಿದ್ಯೋ ಆವಾಗ್ಲೇ ನಿನ್ನ ತಂಗಿಗೆ ಈ ಶಾಲೆಯಲ್ಲಿ ಸೀಟ್ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ನಿನ್ನ ತಂಗಿ ಇದೇ ಹಾಸ್ಟೆಲ್ ಇದ್ದು ಇಲ್ಲೇ ಓದ್ತಾಳೆ. ಬಾ, ಕಾರ್ ಹತ್ತು. ಯಾಕೆ? ಈ ವರ್ಷ ಏನೋ ನಿನ್ ತಂಗಿ ಫೀಸ್ ನ ಪ್ರಿನ್ಸಿಪಾಲ್ ಕಟ್ಬಹುದು, ಆದ್ರೆ ಮುಂದ್ ವರ್ಷ ಯಾರಪ್ಪ ಕಟ್ತಾರೆ? ಅಂದ್ರೆ ನಾನ್ ನಿನಗೆ 10,000 ರೂಪಾಯಿ ಕೊಡಕ್ ಬಂದಾಗ ಯಾವಾಗ ನೀನ್ ಬೇಡ ಅಂದ್ಯೋ ಆಗ್ಲೇ ನನಗ್ ತಿಳಿತು. ನಿನ್ನ ನಂಬಿ ಎಷ್ಟು ಲಕ್ಷ ಹಾಕಿದ್ರು 1 ಪೈಸನೂ ನೀನ್ ಮುಟ್ಟೋನಲ್ಲ. ನಿನ್ನಂಥ ನಂಬಿಕಸ್ತು ಹುಡುಗ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಬಾ ನನ್ ಜೊತೆ, ನಾನ್ ನಿನ್ನ ಕೆಲಸ ಕೊಡ್ತೀನಿ. ಕಾಮ್. ಏನಾಯ್ತು ರೀ? ಇನ್ನು 6 ತಿಂಗಳಲ್ಲಿ ಗೌತಮಿ ಓದ್ ಮುಗಿಸ್ಕೊಂಡು ಇಲ್ಲೇ ಬರ್ತಿದ್ದಾಳಂತೆ. ಸಂತೋಷವಾದ ವಿಷಯ ತಾನೆ. ಅದಕ್ಕೆ ಯಾಕ್ರಿ ಕಣ್ಣೀರಿಡ್ತೀರಾ? ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ನಾನು ಅನ್ಕೊಂಡ ಹಾಗೆ ನನ್ನ ತಂಗಿ ದೊಡ್ಡ ಡಾಕ್ಟರ್ ಆಗ್ತಿದ್ದಾಳೆ. ಆ ಸಂತೋಷ ತಡಿಲಾರ್ದೆ ಕಣ್ಣಲ್ಲಿ ನೀರು ಬಂತು ಅಷ್ಟೆ. $50,000 ತೆಂಗಿನಕಾಯಿ ಕೀಳಕ್ಕೆ 10,000 ರೂಪಾಯಿ ಹೆಂಗಾಯ್ತದೆ? ಪಕ್ಕದ ಹಳ್ಳಿಯಿಂದ ಆಳುಗಳನ್ನ ಕರೆಸಿ ಕೀಳಿಸ್ಬೇಕಾಗ್ ಬಂತು. ಯಾಕೆ? ಈಚೆಗೆ ನಿಮ್ ಕೆಲ್ಸ ಅಂದ್ರೆ ಸಾಕು ನಮ್ಮ ಆಳುಗಳಿಗೆ ಬೋ ಯೋಚನೆ ಆಗ್ಬಿಟ್ಟದೆ. ಅದೇ ಯಜಮಾನ್ರ ಕೆಲ್ಸ ಅಂದ್ರೆ ಸಾಕು ಪಟಕ್ ಹಾಕೊಂಡ್ಬಿಡ್ತಾರೆ. ಅದು ಅಲ್ಲಿಯಾ ಅವ್ರ ಮನೆಯಾಗೆ ಇವತ್ತೆಲ್ರಿಗೂ 3 ಹೊತ್ತು ಸಿಹಿ ಊಟ. ಊಟಕ್ಕೋಸ್ಕರ ಸಾಯೋ ಭಿಕಾರಿ ನನ್ನ ಮಕ್ಕಳು ಅಲ್ಲಿಗೆ ಹೋಗ್ಲು. ಕಾಕಿಯವರು ಕಾದಿಯವರು ನನ್ನೇ ತಾನೇ ಹುಡ್ಕೊಂಬರೋದು. ಊಟ ಸಿಗುತ್ತೆ ಅಂತ ಇವತ್ತಲ್ಗೆ ಹೋಗಿರ್ಬೋದು, ನಾಳೆ ದಿನ ಅಡ ಇಕ್ಕಿದ ಪತ್ರ ತಗೊಳಕ್ ಅವ್ರು ನನ್ ತಕ್ಕನೆ ಬರ್ಬೇಕು. 25 ವರ್ಷದಲ್ಲಿ ನೀವು ಗಳಿಸಕ್ಕಾಗದೇ ಇರೋ ಹೆಸರನ್ನ ಬರೀ 5 ವರ್ಷದಲ್ಲಿ ಅವ್ರು ಸಂಪಾದನೆ ಮಾಡ್ಬಿಟ್ರು. ಒಬ್ಬ ಮನುಷ್ಯ ಒಳ್ಳೆ ಹೆಸರು ಗಳಿಸಕ್ಕೆ 5 ವರ್ಷ ಬೇಕಾಗ್ಬೋದು. ಅದನ್ನ ಕೆಡ್ಸಕ್ಕೆ
5 ನಿಮಿಷ ಸಾಕು ಅನ್ನೋದನ್ನ ನಾನು ಮಾಡಿ ತೋರಿಸ್ತೀನಿ. ಮಹಾನುಭಾವ ಕಳ್ಬಡೈತಿದೆ. ನಾನು ಊರಿಂದ ಬರ್ತೀನಿ ಅಂತ ಗೊತ್ತಾಗಿ ಎಪ್ಪ್ಯಾಕ್ ಹಚ್ಕೋತಾ ಇದೆಯಲ್ಲ. ಇಲ್ಲ ಮಾವ, ನೀವ್ ಬರ್ತೀಯ ಅಂತ ಗೊತ್ತಾಯ್ತಲ್ಲ, ಬಸ್ ಸ್ಟ್ಯಾಂಡ್ ಕರ್ಕೊಂಬರ್ಮ ಅಂತ ಬರ್ತಾ ಇದ್ದೆ. ಬಸ್ ಸ್ಟ್ಯಾಂಡ್ ಯಾಕಲ್ಲ ಹೋಗಕ್ ಹೋಗಿದ್ದೆ? ನಾನು ಈಗ ತಾನೇ ಬಂದು ಹೆಲಿಕಾಪ್ಟರ್ ಇಂದ ಇಳಿತಾ ಇವನಿ. ಸುಮ್ಮನಪ್ಪ, ಈ ನಳ್ಳಿಲಿ ಯಾರ್ಯಾರಿಗೆ ಏನೇನ ಊಟ ಮಾಡ್ತಾರೋ, ನಾ ಏನೇನು ಉತ್ತರ ಕೊಡ್ಬೇಕು? ಈ ಹಳ್ಳಿ ಜನ ಹೆಂಗೆ ಅಂತ ಮೊದ್ಲು ತಿಳ್ಕೋಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಮೇಲೆ ಏನ್ ನೋಡ್ದೆ? ನೀವೇನ್ ನೋಡ್ತಾ ಇದೀರೋ ನಾನು ಅದನ್ನೇ ನೋಡ್ತಾ ಇದ್ದೀನಿ. ನಾನೇನ್ ನೋಡ್ದೆ? ನನ್ಗೆ ಗೊತ್ತಾ? ಗೊತ್ತಿಲ್ದಲೆ ಯಾಕೆ ನೋಡ್ದೆ ಮೇಲೆ? ನೀನೊಬ್ಬ ಬೇಕುಪ್ಪ ಮೇಲ್ ನೋಡೋ ಹೊತ್ತಿಗೆ ಎಷ್ಟೊಂದ್ ಜನ ಬೇಕೊಬ್ರು ಮೇಲ್ ನೋಡ್ತಾವ್ರು ನೋಡು. ಒಬ್ಬ ಮೇಲ್ ನೋಡಿದ್ರೆ ಎಲ್ಲವನ್ನು ಮೇಲ್ ನೋಡೋದು, ಒಬ್ಬ ಕೆಳಗ್ ನೋಡಿದ್ರೆ ಎಲ್ಲವನ್ನು ಕೆಳಗ್ ನೋಡೋದು. ಒಂದ್ ಬೋರ್ವೆಲ್ ತೆಗಿತಾ ಇದ್ರೆ 500 ಜನ ನಿಂತ್ಕೊಂಡು ನೋಡ್ತೀರಿ. ಒಂದ್ ಗೋಡೆ ಮೇಲೆ ಸಿನಿಮಾ ವಾಲ್ ಪೋಸ್ಟರ್ ಇರ್ತಾ ಇದ್ರೆ 1000 ಜನ ನಿಂತ್ಕೊಂಡು ನೋಡ್ತೀರಿ. ಬಡ್ಡೆ ತವ, ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು? ಹೋಗ ಕ್ಯಾಮೆರಾ ಒಳಗೆ.